ರಾಜ್ಯ ಸರ್ಕಾರ ಈಗ ಬಸ್ ಪ್ರಯಾಣದ ದರದಲ್ಲಿ ಪ್ರತಿಶತ 15ರಷ್ಟು ಹೆಚ್ಚಿಗೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನಿಜಕ್ಕೂ ಪ್ರಯಾಣಿಕರಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ನಾನು ಪ್ರಯಾಣಿಕರನ್ನು ಮಾತಾಡ್ತಾ ಹೋಗ್ತೀನಿ. ಆಗ ಬಸ್ ಪ್ರಯಾಣ ದರದಲ್ಲಿ 15% ಹೆಚ್ಚಿಗೆ ಮಾಡಿದ್ದಾರೆ, ಏನು ಹೇಳ್ತೀರಿ? ಬಸ್ ಟಿಕೆಟ್ನಲ್ಲಿ ಭಾಳ ಕಲ್ಸ್ರೆ ಏನು ಹೇಳ್ತೀರಿ? ಏನು ಹೇಳೋ ಸರ್, ನನಗೇನು ಅದ್ರಾಗ ಐಡಿಯಾನೇ ಇಲ್ಲ ಸರ್. ಬಸ್ ಟಿಕೆಟ್ ದರದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ, ಏನು ಹೇಳ್ತೀರಿ? ಸರ್ಕಾರ ಈಗ ಹೆಚ್ಚಿಗೆ ಮಾಡಿದೆ, ತಪ್ಪು ಇದು ಮಾಡಬಾರ್ದು. ಮಾಡೋದ್ರ ಜನಸಾಮಾನ್ಯರಿಗೆ ಬಡಬರಿಗೆ ಭಾಳ ತ್ರಾಸಿದೆ. ಇದು ಮಾಡಲೇಬಾರ್ದು. ಮೊದಲೇ ಮತ್ತೆ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ಇದೆಲ್ಲ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಏನು ಮಾಡಿ ನಮ್ಮ ದುಡ್ಡು ತೊಗೊಂಡು ನಮಗೆ ಕೊಡ್ತಾ ಇದ್ದಾರೆ. ಹೆಚ್ಚಿಗೆ ಮಾಡಬಾರ್ದು. ಇದು ಸಿದ್ದರಾಮಯ್ಯ ಮಾಡ್ತಾ ಇರೋದು ಭಾಳ ತಪ್ಪು, ದೊಡ್ಡ ತಪ್ಪು. ಅಲ್ಲ, ಒಂದು ರೀತಿ ಉಚಿತ ಅಂತ ಕೊಟ್ಟರು, ಬಸ್ ಪ್ರಯಾಣ ಶಕ್ತಿ ಯೋಜನೆ ಉಚಿತ ಅಂತ ಕೊಟ್ಟರು, ಈಗ ಪ್ರತಿಶತ 15ರಷ್ಟು ಹೆಚ್ಚಿಗೆ ಮಾಡಿದ್ದಾರೆ. ಅದೇ ಹೇಳ್ತೇನೆ, ಹೆಣ್ಮಕ್ಳಿಗೆ ಕೊಟ್ಟರು, ಗಂಡು ಮಕ್ಕಳಿಗೆ ಏನು ಕೊಟ್ಟರು? ಉಚಿತವಾಗಿ ಏನು ಕೊಡ ಅಂತಾರೆ, ಹೆಚ್ಚಿಗೆ ಮಾಡ ಅಂತಾರೆ. ಹೌದಲ್ರಿ? ಎಲ್ಲ ಹೆಣ್ಮಕ್ಳಿಗೆ. ಗಂಡು ಮಕ್ಕಳು ಸರ್ಕಾರದ ಈ ನೀತಿ ಬಗ್ಗೆ ಏನಂತೀರಿ? ಓಟು ಗಂಡು ಮಕ್ಕಳಿಗೆ ಕಾಂಗ್ರೆಸ್ಗೆ ಹಾಕೇ ಇಲ್ಲ, ಬರೀ ಹೆಣ್ಮಕ್ಳ ಹತ್ರ ಹಾಕಿದ್ದಾರೆ ಓಟು. ನಾವು ಹಾಕ್ಯವಲ್ಲ, ನಮಗೇನು ಕೊಟ್ಟರು? ಫ್ರೀ ಏನಿಲ್ಲ, ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಪುರುಷರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹೌದು, ಪುರುಷರಿಗೆ ಅನ್ಯಾಯ ಮಾಡಿದಾಗ. ಸರ್, ಈಗ ಬಸ್ ಪ್ರಯಾಣ ದರದಲ್ಲಿ ಟಿಕೆಟ್ ದರದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಸರ್ಕಾರ, ಏನು ಹೇಳ್ತೀರಿ ಸರ್? ಅನಿವಾರ್ಯ ಇದೆ. ಡೀಸೆಲ್ಲು ಎಲ್ಲ ಹೆಚ್ಚಾಗ್ತಾ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ, ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಹಣ ಕ್ರೋಢೀಕರಣದ ವಿಚಾರದಲ್ಲಿ ಒಂದು ಕಡೆ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಅನ್ಸಲ್ವಾ? ಅದು ಇದೆ, ಅದೆಲ್ಲ ಇದ್ದಿದ್ದೆ. ಅದ್ರ ಒಟ್ಟಿಗೆ ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ಆದರೆ ಈ ಥರ ಮಾಡಬಾರ್ದಾಗಿತ್ತು ಅವರು, ಏನ್ರಿ? ಯಾಕಂದರೆ ಹೌದು ನೋಡ್ರಿ, ಎಲ್ಲವೂ ಹೆಚ್ಚಾಗಿದೆ. ಜನಸಾಮಾನ್ಯರಿಗೆ ಯಾವುದೂ ಉಪಯೋಗ ಆಗಿಲ್ಲ. ಇವರು ಏನು ಇದನ್ನು ಫ್ರೀ ಎಲ್ಲ ಮಾಡಿದ್ದಾರೆ, ಯಾವುದೂ ಉಪಯೋಗ ಆಗಿಲ್ಲ ಅಂತ ನನ್ನ. ಸರ್, ತಾವೇನು ಹೇಳ್ತೀರಿ? ಈಗ ಬಸ್ ಟಿಕೆಟ್ ದರದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಸರ್ಕಾರ, ಇದು ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತದೆ ಸರ್. ಆನಂತರ ಮಧ್ಯಮ ವರ್ಗದವ್ರಿಗಂತೂ ಭಾಳ ತೊಂದರೆ ಆಗ್ತೈತಿ. ಬಸ್ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ. ಹೌದು ಭಾಳ ಜಾಸ್ತಿ ಆಗ್ತದೆ. ಎಕ್ಸ್ಟ್ರಾ ಇವರು ಅದು ಬಸ್ಸ ಕಮ್ಮಿ ಮಾಡಿಬಿಟ್ಟಾರ. ಅದ್ರಾಗ ಒಂದು ತಾಸಿನಗಟ್ಲೆ ನಿಂದಿರ್ಬೇಕು ನಾವು, ಬೇಜಾರಾಗ್ಬಿಡ್ತದೆ ಅದು. ಅದಕ್ಕೆ ಇವ್ರು ರೇಟ್ ಏನಾರು ಮಾಡ್ಕೋಬೇಕಿತ್ತು. ಹೌದು ಜಾಸ್ತಿ ಆಗಿರ್ತದೆ. ಏನು ಸ್ವಲ್ಪ ಕಮ್ಮಿ ಆದ್ರೆ ಚಲೋ. ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲರಿಗೆ. ಲೇಡೀಸ್ ಫ್ರೀ ಮಾಡಬಾರ್ದು ರೀ, ಇವು ಎಲ್ಲ ಫಜಿತಿ ಆಗ್ಬಿಡ್ತದೆ, ಉಪಯೋಗ ಇಲ್ಲ. ಜಾಸ್ತಿ ಆಗ್ತದೆ, ಬೇಜಾರಾಗ್ತದೆ, ತಪ್ಪದು. ಸರ್, ಈಗ ಸರ್ಕಾರದಿಂದ ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ, ಅದರಲ್ಲೂ 15% ಹೆಚ್ಚಿಗೆ ಮಾಡಿದ್ದಾರೆ, ಏನು ಹೇಳ್ತೀರಿ ಸರ್ಕಾರದ ಈ ನಿರ್ಧಾರಕ್ಕೆ? ಭಾಳ ತಪ್ಪು ಮಾಡಿದ್ದಾರೆ. ಒಂದೇದು ಶಕ್ತಿ ಯೋಜನೆ ಬಂದ್ ಮಾಡಬೇಕು. ಮಾಡೋದಿದ್ದರೆ ಅವ್ರಿಗೆ ಸೀನಿಯರ್ ಸಿಟಿಸನ್ ಮಾಡಬೇಕು. ನಾವು ರೊಕ್ಕ ಕೊಟ್ಟವ್ರು ನಿಂತು ಹೋಗ್ಬೇಕು, ಫ್ರೀ ಹೋಗೋರು ಕುಂತು ಹೋಗ್ಬೇಕು ಅಂತ ತಿಳ್ಬೇಕು. ಸಿದ್ದರಾಮಯ್ಯ ಅಲ್ಲಿ ಕುರ್ಚಿ ಮೇಲೆ ಕುಂತು ವಿಚಾರ ಮಾಡ್ರೆ ಅಲ್ಲ, ಅದು ಅಡ್ಡಾಡ್ಬೇಕು ಬಸ್ನಾಗ, ಗೊತ್ತಾಗತ್ತೆ ಅವ್ರಿಗೆ. ಬಟ್ ಅದು ಅವ್ರು ಇನ್ಕ್ರೀಸ್ ಮಾಡಿರಿ ಭಾಳ ತಪ್ಪಿದೆ ಅದು. ಉದ್ದೇಶ ಏನಿರ್ಬೋದು? ಏಕಾಏಕಿ 15% ಜಾಸ್ತಿ ಮಾಡಿರೋದು ಏನೈತೆ ಸರ್? ಮತ್ತು ಅದು ಫ್ರೀ ಕೊಟ್ಟಾರಲ್ಲ, ಅದು ತುಂಬಬೇಕಲ್ಲ, ನಾವೇ ತುಂಬಬೇಕು. ಅದು ಅವ್ರನ್ನ ಮನೆಯಿಂದ ತರಂಗಿಲ್ಲ, ನಾವೇ ಕೈ ತುಂಬಬೇಕು. ಪ್ರತಿಯೊಂದು ಹಂತದಲ್ಲೂ ಜನಸಾಮಾನ್ಯರಿಗೆ ಒಂದು ರೀತಿಯ ಹೊರೆ ಆಗ್ತಾ ಇದ್ರೆ ಅನ್ಸುತ್ತಾ? ಹೌದೌದು, ಎಸ್ ಯು ಆರ್ ರೈಟ್. ನಾವೇ ಹೊರಬೇಕು, ಅದು ಆ ಹೆಣ ನಾವೇ ಹೊರಬೇಕು. ಮತ್ತೆ ರೇಟ್ ಮಾಡೀವಿ ಅಂದ್ರೆ ನಾವೇನು ಮಾಡಕ್ಕೆ ಬರ್ತೈತೆ ಅವ್ರಿಗೆ? ನಾವು ಎಲ್ಲೇ ಎಷ್ಟು ಇದು ಕಾರ್ಪೊರೇಷನ್ ಅಷ್ಟೇ ಹೋಗೋದು ನಾವು. ಏನು ಅನ್ಬೇಕ್ರಿ? ನಾವು ಏನು ಅನ್ಬೇಕು? ಮಾಡಿದ್ರೆ ಅವ್ರಿಗೆ ಕೇಳಬೇಕ್ರಿ. ತಪ್ಪು ಅವ್ರದ್ದು, ಮತ್ತು ಅವ್ರದ್ದು ತಪ್ಪು ಅವ್ರಿಗೂ ಕೇಳಬೇಕ್ರಿ. ಅದು ನಮ್ಗೆ ಕೇಳಿದರೆ ಒಂದು ಕಡೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಆಕ್ರೋಶದ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಸರ್, ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ ಸರ್, ಏಕಾಏಕಿ 15% ಜಾಸ್ತಿ ಮಾಡ್ಯಾರ, ಏನು ಹೇಳ್ತೀರಿ? ಸರ್, ಇದು ಸರ್ಕಾರ ಮಾಡಿ ತಪ್ಪೈತಿ. ಜನಗಳಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ನಮ್ಮಂಥವ್ರು ಬಡವರಿಗೆ ಅಡ್ಡಾಡೋರಿಗೆ ಭಾಳ ತ್ರಾಸ ಮಾಡ್ಯಾರ ಸರ್ಕಾರ. ಅದು ಮಳೆ ಫ್ರೀ ಕೊಟ್ಟು ನಮ್ಮ ಗಂಡಸರುಗಳ ಹತ್ರ ರೊಕ್ಕ ಡಬಲ್ ತೊಗೋತಾರೆ ಅಷ್ಟೇ, ಮತ್ತೇನಿಲ್ರಿ. ಒಂದು ಕಡೆ ಫ್ರೀ, ಒಂದು ಕಡೆ ಇದು ಏನಿಲ್ಲ, ಅದರೊಳಗೆ ಏನಿಲ್ಲ. ಕೊಟ್ಟು ಕಸ್ಕೊಳ್ಳೋದು ಒಂದು ನೀತಿ ಇದೆ, ಕೊಟ್ಟು ಕಸರು ಒಂದು ರೀತಿ. ಸರ್ಕಾರ ಯಾವುದೂ ಉದ್ಧಾರ ಮಾಡಿಲ್ರಿ. ಎಲ್ಲ ಕಡೆ ರೋಡ್ ಸರಿ ಇಲ್ಲ, ಏನಿಲ್ಲ, ಬರೀ ರೊಕ್ಕ ತಿಂತೈತಿ, ಬಟ್ ಸರ್ಕಾರ ಏನು ಕೆಲಸ ಮಾಡಲ್ಲ.
ರಾಜ್ಯದೊಳಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಹಂಗ ಕುಂಟ್ಕೊಂತ ಸಾಗಕತ್ತವು, ಅವನ್ನ ಮಾಡಕ್ ತಯಾರಿಲ್ಲ. ಯಾವುದೂ ಅಭಿವೃದ್ಧಿ ಇಲ್ಲ, ಬರೀ ಟಿ ವಿಲಿ ಮಾತ್ರ ಅಭಿವೃದ್ಧಿ, ಇಲ್ಲಿ ನೋಡಿದ್ರೆ ಯಾವುದೂ ಅಭಿವೃದ್ಧಿ ಇರಲ್ಲ. ಈಗ ಈ ರೀತಿ ಹೆಚ್ಚಳ ಮಾಡಿದ್ರೆ ಏನು ಅನ್ಸುತ್ತೆ? ಇದು ಸ್ಕೀಮ್ ಮಾಡಬಾರ್ದು, ಮಾಡಿದ್ರೆ ಸರ್ಕಾರ ಕೆಲಸ ಅದು ಮಾಡಬಾರ್ದು. ಅದು ಜನರಿಗೆ ತೊಂದರೆ ಆಗ್ತೈತಿ, ಬಡ ಜನರಿಗೆ ತೊಂದರೆ ಆಗ್ತೈತಿ, ಜನರಿಗೆ ತೊಂದರೆ ಮಾಡತ್ತೆ. ಜನರಿಗೆ ತೊಂದರೆ ಆಗ್ತೈತೆ ರೀ. ಅವ್ರು ಏನು ಮಾಡಿದ್ರು ತೊಂದರೆನ. ಹೆಣ್ಮಕ್ಳಿಗೆ ಮಾತ್ರ ಫ್ರೀ, ಗಂಡು ಮಕ್ಳಿಗೆ ಭಾಳ ತೊಂದರೆ ಆಗ್ತೈತೆ. ಸರ್ ನೀವೇನು ಹೇಳ್ತೀರಿ? ಈಗ ಹೆಣ್ಮಕ್ಳಿಗೆ ಫ್ರೀ ಮಾಡಿದಾರೆ ಬಸ್ ಪ್ರಯಾಣ, ಈಗ ಏಕಾಏಕಿ ಹೆಚ್ಚಿಗೆ ಮಾಡಿದಾರೆ, ಹೆಚ್ಚಿಗೆ ಮಾಡಿದ್ದು ಸರಿ ಅನ್ಸುತ್ತಾ? ತಪ್ಪಕ್ಕೆ ಸರ್, ಇದು ಫ್ರೀ ಮೊದಲು ಫ್ರೀ ಮಾಡಿಕೊಟ್ರಿ ಎಲ್ಲರ ಮಹಿಳೆಯರಿಗೆ. ಈಗ ಫ್ರೀ ಅಂದ್ಬಿಟ್ಲೇ ಬಸ್ ಎಲ್ಲ ಫುಲ್ಲು, ಕಾಲು ಇಡ್ಲಾರಂಗೆ ಆಗಿಬಿಟ್ಟಿದೆ. ನಾವು ಯಾವ್ದಾರು ಊರಿಗೆ ಹೋಗ್ಬೇಕಂದ್ರೆ ಶಿವಮೊಗ್ಗ, ಚಿತ್ರದುರ್ಗ ಎಲ್ಲೇ ಆಗಲಿ, ಎಲ್ಲಿ ಹೋದರೂ ಎಲ್ಲ ಫುಲ್ಲು. ಬಸ್ನಾಗ ಕಾಲು ಇಡಕ್ಕೆ ಜಾಗ ಇರೋಂಗಿಲ್ಲ, ಆ ನಮೂನಿ ರಶ್ಶು. ರೇಟ್ ಜಾಸ್ತಿ ಮಾಡ್ಯಾರ, ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ. ಅದರಲ್ಲಿ ಮತ್ತೆ ರೇಟು ಜಾಸ್ತಿ ಮಾಡಿದ್ದಾರೆ. ಈಗ ಜಾಸ್ತಿ ಮಾಡಿ ಫ್ರೀ ಕೊಡ್ತೀರಿ ಅಂತೀರಿ, ಫ್ರೀ ಎಲ್ಲಿ ಕೊಡ್ತೀರಿ ನೀವು? ಮತ್ತು ಅವ್ರು ಫ್ರೀ ಅಂತೀರಿ, ನಮ್ಮ ಕಡೆನ ಹೆಚ್ಚಿಗೆ ತೊಗೊತೀರಿ. ಮತ್ತು ಫ್ರೀ ಎಲ್ಲಿಂದ ಆಯ್ತದು? ಹಾಂ, ಮತ್ತು ತೆರಿಗೆ ಮುಸಲಿ ಆತಂಗೆ, ಫ್ರೀ ಆದಂಗೆ ಆಗಿಲ್ಲ ಇದು. ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಹೇಳ್ತೀರಿ? ಏನಿಲ್ಲ, ಸ್ವಲ್ಪ ಒಳ್ಳೆ ಇದು ಮಾಡಬೇಕು ಅಂತೇಳಿ, ಒಳ್ಳೆ ಇದ್ರ ಜನರಿಗೆ ಹೊರೆ ಹಾಕ್ಬಾರ್ದು ಅಂತೀರಿ? ಹಾಕ್ಬಾರ್ದು, ಸ್ವಲ್ಪ ಕಡಿಮೆ ಮಾಡಬೇಕು ರೇಟು. ಇದು ಒಂದು ಕಡೆ ಪುರುಷರ ಒಂದು ಮಾತುಗಳು. ಸರ್ ಈಗ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ, ಬಸ್ನಾಗ ಏನು ಪ್ರಯಾಣ ಮಾಡ್ತಿರಲ್ಲ ತಾವು, ಟಿಕೆಟ್ ರೇಟ್ ಏಕಾಏಕಿ ಜಾಸ್ತಿ ಮಾಡಿದಾರ, ಏನು ಹೇಳ್ತೀರಿ? ಮಾಡಬಾರ್ದಿತ್ತು ಅಂತೀರಾ, ಮಾಡಿದ್ದು ಸರಿ ಅಂತೀರಾ? ಇಲ್ಲ ಅದು ಏನು ಅದು ಮಾಡ್ಬೋದು, ಮಾಡಲಿಕ್ಕೆಲ್ಲ ಅದು ಡಿಫ್ರೆನ್ಸ್ ಅದು ಅವ್ರವ್ರು ಇದರ ಮೇಲೆ. ಅಲ್ಲ ಈಗ ಮಾಡಿದ್ರೆ 15% ಜಾಸ್ತಿ ಮಾಡ್ಯಾರ ಟಿಕೆಟ್ ರೇಟ್ ಒಳಗೆ. 15% ರೇಟ್ ಇನ್ಕ್ರೀಸ್ ಮಾಡ್ಯಾರ, ಅದು ಕರೆಕ್ಟ್ ಅದ ರೀ. ಅವ್ರವ್ರು ಇದರ ಮೇಲೆ ಡಿಫ್ರೆನ್ಸ್ ಆಕೈತ್ರಿ. ಅಂದ್ರೆ ಅದು ರೊಕ್ಕಸ್ಥರು ಇದ್ರೆ ಅಂದ್ರೆ ಅವ್ರಿಗೇನು ಸಂಬಂಧ ಬೀಳಂಗಿಲ್ಲ. ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಹೊರೆ ಆಗುತ್ತೆ ಅನ್ಸತ್ತಿಲ್ಲ? ಅನ್ನಿಸ್ತಾರೆ ರೀ, ಸ್ವಲ್ಪ ಅದು ಏನರೇ ಡಿಫ್ರೆನ್ಸ್ ಮಾಡಬೇಕಲ್ಲ ರೀ, ಇನ್ಕ್ರೀಸ್ ಮಾಡ್ಲಿಕ್ಕೆ, GDP ಇದು ಗ್ರೋತ್ ಮಾಡಿಸ್ಬೇಕು. ಒಂದು ಕಡೆ ಸಾಕಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಪ್ರಮುಖವಾಗಿ ಬಡ ಜನರಿಗೆ, ಅದೇ ರೀತಿ ಮಧ್ಯಮ ವರ್ಗದ ಜನರಿಗೆ ಇದೊಂದು ರೀತಿ ಹೊರೆಯನ್ನು ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನೀತಿಯನ್ನು ಅನುಸರಿಸ್ತಾ ಇದೆ. ಈ ನೀತಿಯನ್ನು ಕೈ ಬಿಡಬೇಕು. ಈ ರೀತಿ ಏಕಾಏಕಿ ಟಿಕೆಟ್ ದರದಲ್ಲಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ದರವನ್ನು ಹೆಚ್ಚಿಗೆ ಮಾಡ್ತಾ ಹೋದರೆ ಜನಸಾಮಾನ್ಯರಿಗೆ, ಅದರಲ್ಲೂ ಬಡ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಹೊರೆ ಆಗುತ್ತೆ, ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಆಕ್ರೋಶದ, ಅಸಮಾಧಾನದ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಸರ್ಕಾರ ಈಗ ಬಸ್ ಪ್ರಯಾಣದ ದರದಲ್ಲಿ ಪ್ರತಿಶತ 15% ಹೆಚ್ಚಿಗೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ನಿಜಕ್ಕೂ ಪ್ರಯಾಣಿಕರಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ನಾನು ಪ್ರಯಾಣಿಕರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಆಗ ಬಸ್ ಪ್ರಯಾಣ ದರದಲ್ಲಿ 15% ಹೆಚ್ಚಿಗೆ ಮಾಡಿದ್ದಾರೆ, ಏನು ಹೇಳ್ತೀರಿ? ಬಸ್ ಟಿಕೆಟ್ನಲ್ಲಿ ಭಾಳ ಕಲ್ಸ್ರೆ ಏನು ಹೇಳ್ತೀರಿ? ಏನು ಹೇಳೋ ಸರ್, ನನಗೇನು ಅದ್ರಾಗ ಐಡಿಯಾನೇ ಇಲ್ಲ. ಸರ್ ಬಸ್ ಟಿಕೆಟ್ ದರದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ, ಏನು ಹೇಳ್ತೀರಿ? ಸರ್ಕಾರ ಈಗ ಹೆಚ್ಚಿಗೆ ಮಾಡಿದೆ, ತಪ್ಪು ಇದು, ಮಾಡಬಾರ್ದು. ಮಾಡೋದ್ರ ಜನಸಾಮಾನ್ಯರಿಗೆ, ಬಡಬರಿಗೆ ಭಾಳ ತ್ರಾಸೈತೆ ಇದು. ಮಾಡಲೇಬಾರ್ದು. ಮೊದಲೇ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ಇದೆಲ್ಲ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಏನು ಮಾಡಿ, ನಮ್ಮ ದುಡ್ಡು ತೊಗೊಂಡು ನಮಗೆ ಕೊಡ್ತಾ ಇದ್ದಾರೆ. ಹೆಚ್ಚಿಗೆ ಮಾಡಬಾರ್ದು. ಇದು ಸಿದ್ದರಾಮಯ್ಯ ಮಾಡ್ತಾ ಇರೋದು ಭಾಳ ತಪ್ಪು, ದೊಡ್ಡ ತಪ್ಪು. ಅಲ್ಲ, ಒಂದು ರೀತಿ ಉಚಿತ ಅಂತ ಕೊಟ್ಟರು, ಬಸ್ ಪ್ರಯಾಣ ಶಕ್ತಿ ಯೋಜನೆ ಉಚಿತ ಅಂತ ಕೊಟ್ಟರು, ಈಗ ಪ್ರತಿಶತ 15% ಹೆಚ್ಚಿಗೆ ಮಾಡಿದ್ದಾರೆ. ಅದೇ ಹೇಳ್ತೇನೆ, ಹೆಣ್ಮಕ್ಳಿಗೆ ಕೊಟ್ಟರು, ಗಂಡು ಮಕ್ಕಳಿಗೆ ಏನು ಕೊಟ್ಟರು? ಉಚಿತವಾಗಿ ಏನು ಕೊಡ ಅಂತಾರೆ, ಹೆಚ್ಚಿಗೆ ಮಾಡ ಅಂತಾರೆ. ಹೌದಲ್ರಿ? ಎಲ್ಲ ಹೆಣ್ಮಕ್ಳಿಗೆ. ಗಂಡು ಮಕ್ಕಳು ಸರ್ಕಾರದ ಈ ನೀತಿ ಬಗ್ಗೆ ಏನಂತೀರಿ? ಓಟು ಗಂಡು ಮಕ್ಕಳಿಗೆ ಕಾಂಗ್ರೆಸ್ಗೆ ಹಾಕೇ ಇಲ್ಲ, ಬರೀ ಹೆಣ್ಮಕ್ಳ ಹತ್ರ ಹಾಕಿದ್ದಾರೆ ಓಟು. ನಾವು ಹಾಕೇವಲ್ಲ, ನಮಗೇನು ಕೊಟ್ಟರು? ಫ್ರೀ ಏನಿಲ್ಲ, ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಪುರುಷರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹೌದು, ಪುರುಷರಿಗೆ ಅನ್ಯಾಯ ಮಾಡಿದಾಗ. ಸರ್ ಈಗ ಬಸ್ ಪ್ರಯಾಣ ದರದಲ್ಲಿ, ಟಿಕೆಟ್ ದರದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಸರ್ಕಾರ, ಏನು ಹೇಳ್ತೀರಿ ಸರ್? ಅನಿವಾರ್ಯ ಇದೆ. ಡೀಸೆಲ್ಲು ಎಲ್ಲ ಹೆಚ್ಚಾಗ್ತಾ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ, ಮಾಡಿದ್ದಾರೆ. ಸರ್ಕಾರ ಹಣ ಕ್ರೋಢೀಕರಣದ ವಿಚಾರದಲ್ಲಿ ಒಂದು ಕಡೆ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ ಅನ್ಸಲ್ವಾ? ಅದು ಇದೆ, ಅದೆಲ್ಲ ಇದ್ದಿದ್ದೆ. ಅದ್ರ ಒಟ್ಟಿಗೆ ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ಆದರೆ ಈ ಥರ ಮಾಡಬಾರ್ದಾಗಿತ್ತು ಅವರು, ಏನ್ರಿ? ಯಾಕಂದರೆ ಹೌದು ನೋಡ್ರಿ, ಎಲ್ಲವೂ ಹೆಚ್ಚಾಗಿದೆ. ಜನಸಾಮಾನ್ಯರಿಗೆ ಯಾವುದೂ ಉಪಯೋಗ ಆಗಿಲ್ಲ. ಇವರು ಏನು ಇದನ್ನು ಫ್ರೀ ಎಲ್ಲ ಮಾಡಿದ್ದಾರೆ, ಯಾವುದೂ ಉಪಯೋಗ ಆಗಿಲ್ಲ ಅಂತ ಸರ್ ತಾವೇನು ಹೇಳ್ತೀರಿ? ಈಗ ಬಸ್ ಟಿಕೆಟ್ ದರದಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಸರ್ಕಾರ, ಇದು ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತದೆ ಸರ್. ಆನಂತರ ಮಧ್ಯಮ ವರ್ಗದವ್ರಿಗಂತೂ ಭಾಳ ತೊಂದರೆ ಆಗ್ತೈತಿ.
ಬಸ್ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ ಈಗ. ಜಾಸ್ತಿ ಮಾಡ್ಯಾರ, ಹೌದು ಹೌದು. ಭಾಳ ಜಾಸ್ತಿ ಆಗ್ತದೆ. ಎಕ್ಸ್ಟ್ರಾ ಇವರು ಅದು ಬಸ್ಸ ಕಮ್ಮಿ ಮಾಡಿಬಿಟ್ಟಾರ. ಅದ್ರಾಗ ಒಂದು ತಾಸಿನಗಟ್ಲೆ ನಿಂದಿರ್ಬೇಕು ನಾವು, ಬೇಜಾರಾಗ್ಬಿಡ್ತದೆ ಅದು. ಅದಕ್ಕೆ ಇವ್ರು ರೇಟ್ ಏನಾರು ಮಾಡ್ಕೋಬೇಕಿತ್ತು. ಹೌದು ಹೌದು, ಜಾಸ್ತಿ ಆಗಿರ್ತದೆ. ಏನು ಸ್ವಲ್ಪ ಕಮ್ಮಿ ಆದ್ರೆ ಚಲೋ. ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲರಿಗೆ. ಲೇಡೀಸ್ ಫ್ರೀ ಮಾಡಬಾರ್ದು ರೀ, ಇವು ಎಲ್ಲ ಫಜಿತಿ ಆಗ್ಬಿಡ್ತದೆ, ಉಪಯೋಗ ಇಲ್ಲ. ಫ್ರೀ ಬಸ್ ಸಂಚಾರ ಫ್ರೀ ಅಂತ ಹೇಳ್ಕೊಟ್ರು, ಮತ್ತೆ ಏಕಾಏಕಿ 15% ಜಾಸ್ತಿ ಮಾಡ್ಯಾರ. ಜಾಸ್ತಿ ಆಗ್ತದೆ, ಬೇಜಾರಾಗ್ತದೆ. ತಪ್ಪದ. ಸರ್, ಈಗ ಸರ್ಕಾರದಿಂದ ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ, ಅದರಲ್ಲೂ 15% ಹೆಚ್ಚಿಗೆ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್ಕಾರದ ಈ ನಿರ್ಧಾರಕ್ಕೆ? ಭಾಳ ತಪ್ಪು ಮಾಡಿದ್ದಾರೆ. ಒಂದೇದು ಶಕ್ತಿ ಯೋಜನೆ ಬಂದ್ ಮಾಡಬೇಕು. ಮಾಡೋದಿದ್ದರೆ ಅವ್ರಿಗೆ ಸೀನಿಯರ್ ಸಿಟಿಸನ್ ಮಾಡಬೇಕು. ನಾವು ರೊಕ್ಕ ಕೊಟ್ಟವ್ರು ನಿಂತು ಹೋಗ್ಬೇಕು, ಫ್ರೀ ಹೋಗೋರು ಕುಂತು ಹೋಗ್ಬೇಕು ಅಂತ ತಿಳ್ಬೇಕು. ಸಿದ್ದರಾಮಯ್ಯ ಅಲ್ಲಿ ಕುರ್ಚಿ ಮ್ಯಾಗ ಕುಂತು ವಿಚಾರ ಮಾಡ್ರೆ ಅಲ್ಲ, ಅದು ಅಡ್ಡಾಡ್ಬೇಕು ಬಸ್ನಾಗ, ಗೊತ್ತಾಗತ್ತೆ ಅವ್ರಿಗೆ. ಬಟ್ ಅವ್ರು ಇನ್ಕ್ರೀಸ್ ಮಾಡಿರಿ ಭಾಳ ತಪ್ಪಿದೆ ಅದು. ಉದ್ದೇಶ ಏನಿರ್ಬೋದು ಏಕಾಏಕಿ 15% ಜಾಸ್ತಿ ಮಾಡಿರೋದು? ಏನೈತೆ ಸರ್, ಮತ್ತು ಅದು ಫ್ರೀ ಕೊಟ್ಟಾರಲ್ಲ, ಅದು ತುಂಬಬೇಕಲ್ಲ, ನಾವೇ ತುಂಬಬೇಕು. ಅದು ಅವ್ರೇನು ಮನೆಯಿಂದ ತರಂಗಿಲ್ಲ, ನಾವೇ ಕೈ ತುಂಬಬೇಕು. ಪ್ರತಿಯೊಂದು ಹಂತದಲ್ಲೂ ಜನಸಾಮಾನ್ಯರಿಗೆ ಒಂದು ರೀತಿಯ ಹೊರೆ ಆಗ್ತಾ ಇದ್ರೆ ಅನ್ಸುತ್ತಾ? ಹೌದೌದು, ಎಸ್ ಯು ಆರ್ ರೈಟ್. ನಾವೇ ಹೊರಬೇಕು, ಅದು ಆ ಹೆಣ ನಾವೇ ಹೊರಬೇಕು.